ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ಅಶ್ವಿನಿ. ಇವತ್ತಿನ ಹೊಸ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸೊಪ್ಪಿನ ಸಾರು. ಅದಕ್ಕೆ ಬೇಕಾಗಿರೋದು ಪಾಲಕ್ ಸೊಪ್ಪು ತೊಗೊಂಡಿದ್ದೇನೆ, ದಂಟು ಹಾಗೂ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೇನೆ. ಮೊದಲಿಗೆ ಕಡಲೆಕಾಳು, ಹಾಗೆ ತಗ್ನಿ ಕಾಳು, ಹಾಗೆ ಹೆಸರು ಕಾಳು, ಹಾಗೆ ಸ್ವಲ್ಪ ತೊಗರಿಬೇಳೆ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ 1/2 hour ನೆನೆಸ್ಕೊಳ್ಳಿ. ಸೊ ನಂತರ ಎಲ್ಲ ಚೆನ್ನಾಗಿ ತೊಳೆದಿರುವಂಥ ಸೊಪ್ಪನ್ನ ಚೆನ್ನಾಗಿ ಹೆಚ್ಕೊತಾ ಇದ್ದೇನೆ, ಸಣ್ಣದಾಗಿ ಹೆಚ್ಕೊಳ್ಳಿ. ಸೊ ನಂತರ ಒಲೆ ಮೇಲೆ ಗ್ಯಾಸ್ ಹಚ್ಚಿದ್ದೀನಿ, ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೇನೆ. ಸ್ವಲ್ಪ ಆಯಿಲ್ ಹಾಕಿ, ಸೊ ಆಯಿಲ್ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಹೆಚ್ಚಿಟ್ಕೊಂಡಿರೋ 1 ಆನಿಯನ್ನ ಹಾಕ್ತಾಯಿದ್ದೀನಿ. ಆನಿಯನ್ ಫ್ರೈ ಆಗಲಿ. ಸೊ ಆನಿಯನ್ ಫ್ರೈ ಆಗಬೇಕು. ಸೊ ಆನಿಯನ್ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಎಲ್ಲ ಸೊಪ್ಪು, 3 ಥರದ ಸೊಪ್ಪನ್ನ ಹೇಳಿದ್ನಲ್ವ, ಸೊ ಎಲ್ಲ ಸೊಪ್ಪನ್ನು ಆ ಒಗ್ಗರಣೆಗೆ ಹಾಕೋಣ. ಸೊ ಒಗ್ಗರಣೆ ಹಾಕಿ ಕೈ ಆಡಿಸ್ಬೇಕು. ಒಗ್ಗರಣೆಯಲ್ಲಿ ಸ್ವಲ್ಪ ಅದು ಸೊಪ್ಪೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಮಾಗಿದ್ಮೇಲೆ. ಸೊ ನೋಡಿ, ಚೆನ್ನಾಗಿ ಮಾಗಿದೆ ಅಥವಾ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸೊ ಇವಾಗ ಅದಕ್ಕೆ 1/2 hour ನೆನೆಸಿಟ್ಕೊಂಡಿರೋಂಥ ಎಲ್ಲ ಥರದ ಕಾಳುಗಳನ್ನ ಹಾಕೋಣ. ಹಾಕಿಬಿಟ್ಟು ನೀರು ಸ್ವಲ್ಪ ಮೀಡಿಯಮಾಗಿ ಹಾಕಿ 1-4 glasses ಹಾಕ್ಬಿಟ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಕೂಗಿಸ್ಕೊಳ್ಳಿ. ಸೊ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿಟ್ಕೊಂಡಿರೋಂಥ ಕಾಯಿ ನಾನು ತುರಿದಿಲ್ಲ, ಏಕೆಂದರೆ ಮಿಕ್ಸಿ ಆಲ್ರೆಡಿ ಗ್ರೈಂಡ್ ಮಾಡುತ್ತೆ. ಸೊ ನಾನು ಹೆಚ್ಚಿಟ್ಕೊಂಡಿದ್ದೇನೆ. ಸೊ ಅದಕ್ಕೇ ಸಿಪ್ಪೆ ಸಮೇತ ಇರುವಂಥ ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಬೆಳ್ಳುಳ್ಳಿ, ಅದಕ್ಕೇ 1 ಈರುಳ್ಳಿ, 1 full ಈರುಳ್ಳಿ, 3-4 ಟೊಮೊಟೊ, ಇದನ್ನೆಲ್ಲ ನೀವು ಫ್ರೈ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಹಾಗೆ ಡ್ರೈ ಆಗಿ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಇದನ್ನೆಲ್ಲ ಇದಕ್ಕೆ 1 ಚಿಟಿಕೆ ಅರಿಶಿನ ಪುಡಿ, 1.5 ಸ್ಪೂನ್ ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಹಾಗೆ ಸಾಂಬಾರು ಪುಡಿ. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಸೊ ಆಗಿದೆ ನೋಡಿ ಮಿಕ್ಸಿ. ಈ ಕಡೆ ವಿಷಲ್ ಕೂಗಿದೆ, 4 ಕೂಗಿಸ್ಕೊಳ್ಳಿ, ಯಾಕೆಂದರೆ ಕಾಳೆಲ್ಲ ಇರುತ್ತೆ, ಬೇಯಬೇಕು. ನೋಡಿ ಈ ಥರ ಬೆಂದಿದೆ. ಸೊಪ್ಪಿಗೆ ಯಾವತ್ತೂ ಆ ಕಡ್ಡಿ ಸಮೇತ ಹಾಕಿ ನೋಡ್ಕೊಳ್ಳಿ. ಕಡ್ಡಿ ತುಂಬ ಬಲ್ತಿದ್ರೆ ಹಾಕಬೇಡಿ, ಸಾಫ್ಟಾಗಿದ್ದರೆ ಹಾಕಿ. ಸೊ ಇದನ್ನು ಬೇಕಾದ್ರೆ ನೀವು ಮಿಕ್ಸಿ ಮಾಡಿ ಕೂಡ ಮತ್ತೆ ಹಾಕ್ಬೋದು, ಸೊಪ್ಪನ್ನ ತೆಗೆದು. ಇಲ್ಲಾಂದರೆ ಅದಕ್ಕೇ ನಾವು ರುಬ್ಕೊಂಡಿರೋ ಅಂಥ ಮಿಶ್ರಣ ಏನಿದೆ, ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಸೊ ಅದಕ್ಕೂ ಮಿಕ್ಸಿ ಜಾರ್ಗೆ ಸ್ವಲ್ಪ ವಾಟರ್ ಹಾಕ್ಕೊಂಡು ವಾಶ್ ಮಾಡಿ ಹಾಕಬೇಕು. ಇಂಡಿಯನ್ ವುಮೆನ್ಸ್ ಆರ್ ಲೈಕ್ ದಟ್. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಫೋರ್ ನಾವು ಹಾಕಿದ್ದೀವಿ. ಸೊ ಇದನ್ನು ನೀವು ಬೇಕಾದರೆ ಒಂದು ವಿಷಲ್ ಕೂಗಿಸ್ಬೋದು, ಇಲ್ಲಾಂದರೆ ಹಾಗೆ ಕುದಿಸ್ಬೋದು. ಅಷ್ಟೇ ನೋಡಿ, ರೆಡಿ ಆಯಿತು. ಸೊ ಸೊಪ್ಪು ಸಾರು ಜೊತೆಗೆ ಈರುಳ್ಳಿ, 1 ಮುದ್ದೆ, ಜೊತೆಗೆ 2 ಮೊಟ್ಟೆ. ಸೊ ಕಂಪ್ಲೀಟ್ ಮೀಲ್ ಇದು. ಬನ್ನಿ ತಿನ್ನೋಣ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.